ಯಾವುದು ನಮಗೆ ಯೋಗ್ಯವಲ್ಲವೋ, ಆದರೆ ಪರರ ಸ್ವತ್ತು ಕಿತ್ತುಕೊಳ್ಳಬೇಕು ಅಂತ ಆಸೆ. ಈ ಒಮ್ಮೆ ಕೆಟ್ಟ ಆಸೆ ಶುರುವಾದರೆ ಹಂಬಲ ನನಗೆ ನಮ್ಮದಲ್ಲ ಅದು, ಆದರೆ ಕಿತ್ಕೊಳ್ಬೇಕು. ನನಗೆ ಹಣಬಲ ಇದೆ, ನನಗೆ ಜಾತಿ ಬಲ ಇದೆ, ಅಥವಾ ಸಮಾಜದಲ್ಲಿ ಹೆಸರು ನನಗಿದೆ, ಅಧಿಕಾರದ ಬಲ ಮೊದಲಾದ ಕಾರಣದಿಂದಾಗಿ ಮತ್ತೊಬ್ಬರ ಭೂಮಿ ಇರಬಹುದು, ಮತ್ತೊಬ್ಬರ ಸಂಪತ್ತಿರಬಹುದು, ಅವರಿಗೆ ಜ್ಞಾನ ಇಲ್ಲ. ಯಾವುದೋ ಪತ್ರಗಳನ್ನು ಕಳಿಸಿಕೊಂಡು ನೋಟಿಸ್ ಮಾಡಿ ನನಗೆ ಜ್ಞಾನ ಇದೆ, ಕಾನೂನು ಮೂಲಕ ಹೋದ್ರೆ ವಶ ಮಾಡಬಹುದು, ಅವರಿಗೇನು ಗೊತ್ತಿಲ್ಲ, ಅವರನ್ನ ಬೆದರಿಸಿಯೋ ಹೆದರಿಸಿಯೋ ನಾವು ಅದನ್ನು ಪಡೆಯುವಂಥದ್ದು. ಈ ಕ್ರಮಗಳನ್ನ ಮಾಡುವ ಬುದ್ಧಿ ಶುಂಭ ನಿಶುಂಭರದ್ದು. ಈ ಶುಂಭ ನಿಶುಂಭರಲ್ಲಿ ರಕ್ತ ಬೀಜ ಅಂತ ಹೇಳಿದ್ವಲ್ಲ, ರಕ್ತ ಬೀಜ ನಮ್ಮೊಳಗೂ ಇರ್ತಾನೆ. ಹೇಗಿರುತ್ತಾನೆ? ಆಸೆ. ಒಂದು ಆಸೆ ಕಾಣಿಸಿತು, ಪೂರೈಸಿಕೊಳ್ಳಬೇಕು ಅಂತ ಹೋದ್ವಿ, ಅದರ ಹಿಂದೆ 10 ಆಸೆ ಉಂಟಾಯಿತು. ನಾವು ಯಾವಾಗಲೂ ಹೇಳುವುದಿದೆ, ಎಲ್ಲರ ತನೂ ಈಗ ಮೊಬೈಲ್ ಇದೆ ಅಲ್ವಾ? ಆಂಡ್ರಾಯ್ಡ್ ಮೊಬೈಲೇ ಇರ್ತದೆ, ಅಥವಾ ಆಪಲ್ ಇರ್ಬೋದು, ನಮ್ಮ ಗ್ರೇಡಿಗೆ ಅನುಸಾರವಾಗಿ. ಆಪಲ್ ಈಗ 16 ಬಂತು, 17 ನಮೂನೆ ಬಂತು, ನಾವು ಪರ್ಚೇಸ್ ಮಾಡಬೇಕು. 1.5 ಲಕ್ಷ ಬೇಕು ನಮಗೆ. ಯಾಕೆ? ಅದು ಇದ್ದರೆ ಸ್ಟ್ಯಾಂಡರ್ಡ್ ಅಂತ. ನೀವು ಏನ್ ಯೂಸ್ ಮಾಡ್ತೀರಾ? ನಾವು ವಾಟ್ಸಪ್ ಯೂಸ್ ಮಾಡ್ತೇವೆ, ಫೇಸ್ಬುಕ್ ನೋಡ್ತೇವೆ, ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಚೆಕ್ ಮಾಡಿ ಗೊತ್ತಿದೆ ನಮಗೆ. ಇಷ್ಟು ಸೀಮಿತ ನಮ್ಮದು. ಇಷ್ಟು ಸೀಮಿತ ಮಾಡುವುದಾದರೆ, ಅದರಲ್ಲಿ ತಂತ್ರಜ್ಞಾನವನ್ನ ಬಳಸಿಕೊಳ್ಳುವಂತ ನಿಮಗೆ ಗೊತ್ತಿಲ್ಲ ಅಂತ ಆದರೆ ಅಷ್ಟು ಹಣವನ್ನು ಖರ್ಚು ಮಾಡಿ ಇಲ್ಲ. ಆಸೆ ಇದ್ದ ಮೊಬೈಲ್ ಸಾಕು ನಮಗೆ, ಇಲ್ಲ ಇನ್ನೊಂದು ಬೇಕು, ಆ ರೀತಿಯದು ಬೇಕು, ಈ ರೀತಿಯದು ಬೇಕು. ಕಾರ್ ಇರ್ತದೆ, ಇಲ್ಲ ಆ ರೀತಿ ಕಾರ ಬೇಕು, ಇಲ್ಲ. ಈಗ ಆಭರಣಗಳು ಅಲ್ವಾ, ಎಷ್ಟು ಬಗೆಯಿಂದ ಇರ್ತದೆ. ನಾವು ಇನ್ನೇ ಉಡುಪಿ ಹೋಗಿ ಬರ್ತಾ ಇದ್ದಲ್ಲಿ ಜಾಹೀರಾತು ನೋಡ್ತಾ ಇದ್ವಿ. ಅದ್ಯಾವುದು ನಿಯೋ ಅಂತ ಹೊಸದಂತ, ಈಗ ಆಭರಣದ ಆಡ್ ಹಾಕ್ತಾ ಇದ್ರಲ್ಲಿ ಆಭರಣ ಜ್ಯುವೆಲರಿ ಅವರು ನಿಯೋ ಅಂತ ಯಾವುದು ಸ್ಪೆಷಲ್ ಆಗಿ ಮಾಡೆಲ್. ಈಗ ಫ್ಯಾಷನ್ ಆಗಿ ಅಲ್ವಾ, ಯಾವ್ದು ಮಾರ್ಕೆಟ್ ನಲ್ಲಿ ಯಾವುದೇ ಪರ್ಚೇಸ್ ಮಾಡ್ಬೇಕು ನಾವು. ನಮ್ಮ ಹತ್ರ ಇರುವುದು ನಮ್ಗೆ ಇಷ್ಟ ಆಗುದು, ಇನ್ನೂ ಬೇಕು, ಆ ಬಟ್ಟೆಗೆ ಮ್ಯಾಚ್ ಆಗುವ ಇದು ಬೇಕು. ಅದು ಎಷ್ಟಿದ್ರು ಇಲ್ಲ. ರಕ್ತ ಬೀಜ ಅಂದರೆ ಹಾಗೆ ಮತ್ತೆ 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 ಆಸೆ ಉಂಟಾಗ್ತಾ ಇರುವಂತದ್ದು. ಹಾಗಾಗಿ ನಮ್ಮೊಳಗಿರುವಂತಹ ಶುಂಭ ನಿಶುಂಭರು, ಅವನ ಭಟರು, ಚಂಡಮುಂಡರಾಗಲಿ, ರಕ್ತ ಬೀಜರಾಗಲಿ, ಇವರೆಲ್ಲ ಸಂಹಾರ ಮಾಡಬೇಕು. ದುರ್ಗೆ ಅನುಗ್ರಹ ಅಂದರೆ ದುರ್ಗೆ ಅಂದರೆ ಅದು ಸರಸ್ವತಿ ಜ್ಞಾನಪ್ರದಳು ಅಂತ. ನಾವು ವೇದವ್ಯಾಸ ಪೂಜೆ, ಸರಸ್ವತಿ ಪೂಜೆ ಅಂತ ಮಾಡ್ತಾ ಇದ್ದೇವೆ. ಜ್ಞಾನವನ್ನು ಕೊಡಬೇಕು. ಜ್ಞಾನ ಬಂದಾಗ ನಾನು ಯಾವುದರ ಹಿಂದೆ ಬಿದ್ದಿದ್ದೇನೆ, ಇದು ನನಗೆ ಯೋಗ್ಯವೋ, ನನಗೆ ಇದು ಸನ್ಮಾರ್ಗ ನಡೆಸುವುದು, ನಾನು ಮಾಡಿದ ನಮಗೆ ಅನ್ಯಾಯ ಮಾಡುವಾಗ